ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರಾಗಿ ಹಿಟ್ಟಿನ ಬೆಣ್ಣೆ ಮುರುಕನ್ನ ಮಾಡ್ತಾ ಇದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ 3 ಬೌಲಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದೇ ಬೌಲಲ್ಲಿ ನಾನು 1 ಬೌಲಷ್ಟು ಹುರ್ಗಡ್ಲೆನ ತೊಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ, ಅಂದರೆ ಬೋಂಡದ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಓಂಕಾಳು, ಹಿಂಗು, ಜೀರಿಗೆ, ಹಾಗೆ ಎಳ್ಳನ್ನು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆಯೇ ಅದೇ ಬೌಲಲ್ಲಿ 1 ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಅದು ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ನಾನಿಲ್ಲಿ 50 ಗ್ರಾಮಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಈ ರೀತಿ ಉಪ್ಪನ್ನ ಎಲ್ಲನೂ ಸೇರಿಸ್ಕೊಂಡೆ. ಓಂಕಾಳು, ಜೀರಿಗೆ, ಎಳ್ಳು ಹಾಗೆ ಹಿಂಗನ್ನು ಎಲ್ಲನೂ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾನು ತಗೊಂಡಿರುವಂತಹ 50 ಗ್ರಾಮು ಬೆಣ್ಣೆನ ಸೇರಿಸ್ಕೊಳ್ತೀನಿ. ನೀವು ಬೆಣ್ಣೆ ಇಲ್ಲ ಅಂತಂದರೆ ಅದ್ರ ಬದಲಿಗೆ ಎಣ್ಣೆ ತುಪ್ಪನ ಕಾಯಿಸಿ ಸೇರಿಸ್ಕೋಬೋದು. ಇದು ಬೆಣ್ಣೆ ಮುರುಕಾಗಿರೋದ್ರಿಂದ ಬೆಣ್ಣೆ ಮುರುಕನ್ನ ಸೇರಿಸ್ಕೊಳ್ತಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ ಈ ರೀತಿ ಬೆಣ್ಣೆ ಹಾಕಿ ಮಾಡೋದ್ರಿಂದ. ಮೊದಲಿಗೆ ಹಾಗೆಯೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಅದು ಹಿಡ್ದಾಗ ಹಿಡಿ ಕರೆಕ್ಟಾಗಿ ಬರಬೇಕು. ಇಲ್ಲಾಂದರೆ ನಾವು ಹಾಕಿರೋ ಬೆಣ್ಣೆ ಇನ್ನೊಂದು ಸ್ವಲ್ಪ ಹಾಕಬೇಕಾಗತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮೊದಲಿಗೆ ಬೆಣ್ಣೆನ ಮಿಕ್ಸ್ ಮಾಡಿ ಕೈಯಲ್ಲಿ ಹಿಡ್ದು ನೋಡಿದ್ರೆ ಈ ರೀತಿ ಮುಷ್ಟಿ ಕಟ್ಟಿದಾಗ ಮುದ್ದೆ ಆಗಬೇಕು. ಆವಾಗ ಕರೆಕ್ಟಾಗಿದೆ ಅಂತ. ಆನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಚಕ್ಲಿ ಹಿಟ್ಟನ್ನು ಅದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಹಿಟ್ಟನ್ನು ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ. ಇವಾಗ ಇನ್ನೊಂದು ಕಡೆಯಲ್ಲಿ ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ತಕ್ಷಣ ನಾವು ಇದನ್ನು ನೆನೆಯೋಕ್ಕೇನು ಇಡೋ ಅವಶ್ಯಕತೆ ಇಲ್ಲ. ತಕ್ಷಣವೇ ಚಕ್ಲಿ ಒರಳಿಗೆ ಹಾಕ್ಕೊಂಡು ಬೆಣ್ಣೆ ಮುರುಕನ್ನ ಮಾಡ್ಕೋಬೋದು. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದು ಆಗಿದೆ. ಆನಂತರ ನಾನು ಚಕ್ಲಿ ಒರಳಿಗೆ ಹಾಕ್ಕೊಳ್ತಿದ್ದೀನಿ. ನಾನು ಮಾಮೂಲಿ ಚಕ್ಲಿ ಒತ್ತೋ ಬಿಲ್ಲೆಗೇ ರೆಡಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಬೆಣ್ಣೆ ಮುರುಕು ಮಾಡೋದಕ್ಕೆ ಅಗಲವಾದಂತಹ ಚಕ್ಲಿ, ಅಂದರೆ ದಪ್ಪ ಬರೋದಕ್ಕೇನು ಬಿಲ್ಲೆ ಇರುತ್ತೆ, ಅದರಲ್ಲೂ ಮಾಡ್ಕೋಬೋದು. ಆವಾಗ ದಪ್ಪ ದಪ್ಪ ಬರುತ್ತೆ ಬೆಣ್ಣೆ ಮುರುಕು. ಈ ರೀತಿ ಬಾಣಲೆಗೇ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಇದು ಬಬಲ್ಸ್ ಎಲ್ಲ ಕಡಿಮೆ ಆಗೋವರೆಗೂ, ನೊರೆ ಎಲ್ಲ ಹೋಗೋವರೆಗೂ ಬೇಯಿಸಿ ಎತ್ತಿಟ್ಕೊಂಡ್ರೆ ಬೆಣ್ಣೆ ಮುರುಕು ರೆಡಿ ಆಗುತ್ತೆ. ಒಂದು ಏರ್ಟೈಲ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಅಥವಾ ಒಂದು ಕವರ್ಗೆ ನೀಟಾಗಿ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಒಂದು 20ರಿಂದ ತಿಂಗಳವರೆಗೂ ಅದರ ರುಚಿ ಹಾಳಾಗದೆ ಚೆನ್ನಾಗಿರುತ್ತೆ, ಬಳಸ್ಕೋಬೋದು. ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಮೊದಲನೇ ಬಾರಿಗೆ ನಮ್ಮ ವಾಹಿನಿನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಹಾಕೋ ವಿಡಿಯೋ ಬೇಗ ನಿಮ್ಮನ್ನು ತಲುಪುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.